ಹಲೋ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿರಬೇಕು. ಇವತ್ತು ಹೆಸರುಬೇಳೆ ಮತ್ತು ಬ್ರೋಕನ್ ವೀಟ್ ಹಾಕಿ ಒಂದು ಪೊಂಗಲ್ ಮಾಡೋಣ ಅಂತ ಇದ್ದೀನಿ. ಹೆಸರುಬೇಳೆ ಮತ್ತು ಗೋಧಿ ಕಡಿಯನ್ನು ಒಂದು ಸರಿ ತೊಳೆದು ಒಂದು ವಿಜಿಲ್ ಬರೋ ಹಾಗೆ ಬೇಯಿಸಿದ್ದೀನಿ. ಸಣ್ಣ ಗೋಧಿ ಕಡಿ ಆದರೆ ಒಂದು ವಿಜಿಲ್ ಸಾಕು. ದಪ್ಪ ಗೋಧಿ ಕಡಿ ಆದರೆ ಬ್ರೋಕನ್ ವೀಟ್ 2 ವಿಜಿಲ್ ಬರಬೇಕು. ಮೆಂತ್ಯ ಸೊಪ್ಪನ್ನು ಉಪ್ಪು ಹಾಕಿ 2 ಸರ್ತಿ ತೊಳೆದಿಡಬೇಕು. ಮೆಂತ್ಯ ಸೊಪ್ಪು, ಗೋಧಿ ನುಚ್ಚು, ತುಪ್ಪ, ಕೊಬ್ಬರಿ ಎಲ್ಲ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗಾಗಿ ಇದನ್ನು ಬಳಸಿದ್ದೇನೆ. ಈ ಪೊಂಗಲ್ ಆರೋಗ್ಯಕ್ಕೂ ತುಂಬ ಒಳ್ಳೆಯದಾಗಿದೆ. ಉಪ್ಪು ನೀರಲ್ಲಿ 2 ನಿಮಿಷ ಮೆಂತ್ಯ ಸೊಪ್ಪನ್ನು ನೆನೆಸಿಟ್ರು ಏನೂ ತೊಂದರೆ ಇಲ್ಲ. ಕಾಳು ಮೆಣಸನ್ನು ಅರ್ಧ ಮಾಡಿ ಇಟ್ಕೊಳ್ಳೋಣ. ಕ್ರಷ್ ಮಾಡಿ ಇಟ್ಕೊಳ್ತೀನಿ. ತೊಳೆದ ಮೆಂತ್ಯ ಸೊಪ್ಪನ್ನು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಕೊಬ್ಬರಿ, ಜೀರಿಗೆ, ಶುಂಠಿ ತುರಿ, ಕ್ರಷ್ ಮಾಡಿ ಪೆಪ್ಪರ್ ಮತ್ತು ನಿಂಬೆಹಣ್ಣು ಇಷ್ಟೇ ಸಾಕು. ಸ್ಟವ್ ಹಚ್ಚಿ ಬಾಣಲೆ ಇಟ್ಟು ನಾನು ಕೊಬ್ಬರಿ ಎಣ್ಣೆ ಹಾಕ್ತಾ ಇದ್ದೀನಿ. ಕೊಬ್ಬರಿ ಎಣ್ಣೆನೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಎಲ್ರಿಗೂ ಗೊತ್ತಿರೋ ವಿಚಾರ. ಎಣ್ಣೆಗೆ ಜೀರಿಗೆ, ಕ್ರಷ್ ಮಾಡಿದ ಪೆಪ್ಪರ್ ಹಾಕ್ತಾ ಇದ್ದೀನಿ ನೋಡಿ. ಆನಂತರ ಮೆಂತ್ಯ ಸೊಪ್ಪು ಹಾಕಬೇಕು. ಇವಾಗ ಮೆಂತ್ಯ ಸೊಪ್ಪು ಹಾಕಿ ಚೆನ್ನಾಗಿ ಸಣ್ಣ ಉರಿಯಲ್ಲಿ ಹುರಿಬೇಕು. ಸೊಪ್ಪಿನ ಜೊತೆ ಸ್ವಲ್ಪ ತುಪ್ಪ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಮೆಂತ್ಯ ಸೊಪ್ಪು ಚೆನ್ನಾಗಿ ಹುರ್ಕೊಂಡಿದ್ದಾಗಿದೆ. ಪಕ್ಕದಲ್ಲಿ ಗೋಧಿ ನುಚ್ಚು, ಹೆಸರು ಬೇಳೆನೂ ಚೆನ್ನಾಗಿ ಬೆಂದಿದೆ. ನನ್ನ ವಿಡಿಯೋ ನೋಡ್ತಿರೋರಿಗೆಲ್ಲ ತುಂಬ ಹಾರ್ಟ್ಲಿ ಥ್ಯಾಂಕ್ಸ್ ಹೇಳ್ತೀನಿ. ಬೆಂದ ಹೆಸರುಬೇಳೆ ಮಿಶ್ರಣಕ್ಕೆ ಕೊಬ್ಬರಿ ತುರಿ 1 ಚಮಚ ಆಗುವಷ್ಟು, ಟೀಸ್ಪೂನ್ ಆಗುವಷ್ಟು ಶುಂಠಿ ತುರಿ ಹಾಕ್ತಾ ಇದ್ದೀನಿ. ನಂತರ ಹುರಿದಿರೋ ಮೆಂತ್ಯ ಸೊಪ್ಪಿಂದು ಪಲ್ಯ ಅದನ್ನು ಹಾಕಬೇಕು. ಈ ಹುಗ್ಗಿ ಪೊಂಗಲ್ ಏನು ಹೇಳ್ತೀವಿ, ಡಯಟ್ ಮಾಡೋರಿಗೂ ಒಳ್ಳೆಯದು, ತುಂಬ ಚೆನ್ನಾಗಿರುತ್ತೆ. ಇವಾಗ ಬೇಕಾದಷ್ಟು ನಿಂಬೆಹಣ್ಣು ರಸ ಹಾಕಿ, ಬೇಕಾದಲ್ಲಿ ಉಪ್ಪು ಹಾಕಿ ಮಿಶ್ರಣ ಮಾಡಿದರೆ ಆರೋಗ್ಯಕರ ಪೊಂಗಲ್ ರೆಡಿ. ನನ್ನ ವಿಡಿಯೋ ನೋಡಿದವರು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಕೊಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.